ಜೈ ಶ್ರೀರಾಮ್ ಎಲ್ಲರಿಗೂ. ಇವತ್ತು ಹೊಲ್ದಾಗ ಏನ್ ಕೆಲ್ಸ ಇಲ್ರಿ, ಅದಕ್ಕ ಟೇಕ್ ಬ್ರೇಕ್ ತಗೊಂಡ ಯಾವ್ದ್ರ ದೇವಾಲಯಕ್ಕೆ ಹೋಗಿ ಬರೋಣ. ಹೋಗುವಾಗ ಗೋಲು ನಾಬಿ ನಿಮ್ ಜೊತೆ ಬರಾವ ತಾಳಕತ್ರಿ. ಅದಕ್ಕ ಅವನ ಊರಾಗ ಬೇಕರಿ ಕರ್ಕೊಂಡ್ ಹೋಗಿ ಕುರ್ಕುರಿ ಕೊಂಡ್ಸ್ಕೊಟ್ಟ ಮನಿಗ್ ತಂದ್ಬಿಟ್ಟ. ನಮ್ ರಾಮಗೊಂಡ ಮತ್ತ ನಾ ಗಾಡಿ ತಗೊಂಡ್ ಕುಂದ್ವಾಡಕ್ ಬಂದ. ಪಕ್ಕು ಅಣ್ಣವೇ ನಮ್ ಜೊತೆ ಬರಾವರ್ತಾರೆ. ಅಣ್ಣ ಅವ್ರ ಸಲ ಅರ್ಧ ಗಂಟೆ ವೇಟ್ ಮಾಡಿ ಅವ್ರನ್ನ ಕರ್ಕೊಂಡ್ ಅಳತೆದಲ್ಲಿರೋ 100 ವರ್ಷಗಳ ಹಳೆಯ ಪ್ರಭು ಶ್ರೀರಾಮ್ ತಯಾರು ಮಾಡಿರೋ ರಾಮಲಿಂಗ ದೇವಾಲಯಕ್ಕೆ ಬಂದ್ರಿ. ಪ್ರಭು ಶ್ರೀರಾಮ ವನವಾಸ ಸಮಯದಲ್ಲಿ ಇಲ್ಲಿಗೆ ಬಂದ ಒಂದ್ ಶಿವಲಿಂಗ ಒಂದ್ ತಯಾರು ಮಾಡಿ ಅದನ್ನ ಪೂಜೆ ಮಾಡ್ಸಲು ನೀರ್ ಬೇಕಾಗಿರ್ತಿ. ಅದಕ್ಕ ಗುಡ್ಡದಾಗ ಬಾಣ ಹೊಡೆದ ನೀರ್ ತೆಗ್ದಾರ್ರಿ. ಅದನ್ನ ತೋರಿಸ್ತೇನೆ ನಡ್ರಿ. ಈ ನೀರ 12 ತಿಂಗಳ 24 ತಾಸು ಕಂಟಿನ್ಯೂ ಬರ್ಕೋತಾನೆ ಇರ್ತೈತಿ. ಆಮೇಲೆ ನಾವು ಪ್ರಭು ಶ್ರೀರಾಮ ತಮ್ಮ ಕೈಯಿಂದ ತಯಾರು ಮಾಡಿರೋ ಶಿವಲಿಂಗಕ್ಕ ಕಾಲ್ ಬಿದ್ದ ಅಲ್ಲೇ ಇರೋ ಪಾರ್ವತಿ ವೀರಭದ್ರ ಕಾಲ ಭೈರವ ಗಣಪತಿ ದರ್ಶನ ತಗೊಂಡ ಹೊರಗೆ ಬಂದ. ತ್ರೇತಾಯುಗದಾಗ ಪ್ರಭು ಇಲ್ಲಿ ಬಂದಿರ್ಲಿ. ಅವಾಗ ಸಪ್ತ ಋಷಿಗಳು ಬಿ ಇಲ್ಲಿ ಬಂದಿರ್ರಿ. ರಾಮಲಿಂಗ ಅದರ ರಾಮ ತಯಾರಿಸಿರುವ ಲಿಂಗ ಅಂತ ಅರ್ಥ. ಅಲ್ಲಿಂದ ನಾವೆಲ್ಲರೂ ಪ್ರಭು ಶ್ರೀರಾಮ ಬಾಣ ಹೊಡೆದಿರೋ ಸ್ಥಳವನ್ನ ನೋಡಕ್ ಬಂದ್ರಿ. ಇದ ನೋಡಿ ಪ್ರಭು ಶ್ರೀರಾಮ ಬಾಣ ಬಿಟ್ಟು ಗುಡ್ಡದಿಂದ ನೀರ್ ತೆಗೆದಿರೋ ಸ್ಥಳ. ಅಲ್ಲಿಂದ ಧುಳಬಾ ಗುಡಿ ಹೋಗಿ ದೇವ್ರ ದರ್ಶನ ತಗೊಂಡ ಮನಿಗೆ ಬಂದ್ರಿ. ಈ ಗುಡಿ ಬಗ್ಗೆ ಫುಲ್ ಎಕ್ಸ್ಪ್ಲೋರ್ ಮಾಡಿ ಒಂದು ಯೂಟ್ಯೂಬ್ ವಿಡಿಯೋ ಮಾಡಿದಾನ್ರಿ. ಅದ್ ಇವಾಗ ಯೂಟ್ಯೂಬ್ ಅಪ್ಲೋಡ್ ಕೂಡ ಮಾಡಿದನು. ಲಿಂಕ್ ಇಲ್ದಿದ್ರೆ ಬಯೋದಾಗ ಐತಿ, ಹೋಗಿ ನೋಡ್ರಿ.